ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಬದುಕಿಗೆ ಶಾಪವಾಗಿದ್ದು ದ್ವೇಷ, ಅಸೂಯೆ, ಅಪಪ್ರಚಾರದ ಸರ್ಕಾರ ಬಹಳ ದಿನ ನಡೆಯುವುದಿಲ್ಲ ಅಂತ ಉಡುಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಅವರು ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ಅನ್ನು ಬಿಡುಗಡೆಗೊಳಿಸಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೂಡ ಹಗರಣ, ವಾಲ್ಮೀಕಿ ಹಗರಣ, ರೈತರಿಗೆ ಮೋಸ, ಬಾಣಂತಿಯರ ಸಾವು, ವಕ್ಫ್ ಭೂಗಳ್ಳತನ, ಹಾಲಿನ ದರ ಏರಿಕೆ, ಶೇಕಡಾ 60 ಕಮಿಷನ್, ದಲಿತರ ಹಣ ಲೂಟಿ, ಹನಿ ಟ್ರ್ಯಾಪ್ ಪ್ರಕರಣಗಳು ನಡೆದಿವೆ. ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದ್ದು ಕೃಷಿ ಕ್ಷೇತ್ರವನ್ನ ನಿರ್ಲಕ್ಷಿಸಲಾಗಿದೆ. ಎಲ್ಲಾ ಕಡೆಗಳಲ್ಲೂ ವೈಫಲ್ಯಗಳಿದ್ರೂ ಕೂಡ ಸರ್ಕಾರ ಹೊಸಪೇಟೆಯಲ್ಲಿ 2 ವರ್ಷದ ಸಾಧನಾ ಸಮಾವೇಶ ಮಾಡಿ ಜನರನ್ನ ಮೋಸ ಮಾಡಿದೆ. ಬಿಜೆಪಿ ಬಿಡುಗಡೆ ಮಾಡಿರುವ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ನಿಜವಾದ ಸಾಧನೆ ಅಂತ ಕೋಟ ಶ್ರೀನಿವಾಸ್ ಪೂಜಾರಿ ಟೀಕಿಸಿದ್ದಾರೆ. ಈ ವೇಳೆ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ, ರಾಜೇಶ್ ನಾಯ್ಕ್, ಪ್ರತಾಪ್ ಸಿಂಹ ನಾಯ್ಕ್, ಕಿಶೋರ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಪ್ರೇಮಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ. ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕಾದಂಥ ಸರ್ಕಾರ ಒಂದು ಕನಿಷ್ಠ ಪ್ರಜ್ಞೆಯನ್ನು ಬಳಸದೆ ಸಂಘರ್ಷದ ಹಾದಿಯನ್ನು ಇರುವಂಥದ್ದು 2 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎನ್ನುವಂಥ ಆಪಾದನೆಗಳನ್ನು ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರವನ್ನು ಕಾರಣದಿಂದ ದ್ವೇಷ ಮಾಡೋದು, ಪ್ರಧಾನಿಯವರ ಶರ್ಟಿನ ಬಗ್ಗೆ, ಪ್ರಧಾನಿಯವರ ಉಡುಪಿನ ಬಗ್ಗೆ, ಶರ್ಟಿನ ಬಗ್ಗೆ ಏನೂ ಇಲ್ಲದೆ ಸಂತೋಷ್ ಲಾಡ್ನಂಥ ಕಾರ್ಮಿಕ ಮಂತ್ರಿಗಳು ಆ ಬಡವರ ಇಲಾಖೆಯನ್ನು ಇಟ್ಟುಕೊಂಡು ಆ ಕಾರ್ಮಿಕರಿಗೆ, ದುರ್ಬಲರಿಗೆ ಯಾವ ರೀತಿ ಸವಲತ್ತನ್ನು ಕೊಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ನೇರವಾಗಿ ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತಾಡುವಂಥ ಸಣ್ಣ ಮಟ್ಟಕ್ಕೆ ಮಂತ್ರಿಗಳು ಇಳಿದಿರುವಂಥ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಅದೇ ರೀತಿಯ ನೇತೃತ್ವ. ಸಾಮಾನ್ಯವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ತಾವು ಗಮನಿಸಬೇಕು, ಕರ್ನಾಟಕ ರಾಜ್ಯದ ಯಾವುದೇ ಗ್ರಾಮೀಣ ರಸ್ತೆಗಳು, ಅದು PWD ಇರ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಮೀನುಗಾರಿಕೆ ರಸ್ತೆ ಇರ್ಬೋದು, ಯಾವುದೇ ರಸ್ತೆಗಳಿಗೆ 2 ವರ್ಷದಿಂದ ₹1 ಖರ್ಚು ಮಾಡಿದಂಥ ಉದಾಹರಣೆಗಳು ತೋರ್ತಾ ಇಲ್ಲ. ಎಲ್ಲ ರಸ್ತೆಗಳು ಹೊಂಡಗೊಂಡು ಬಿದ್ದುದನ್ನು ನಾವು ಕಾಣ್ತಾ ಇದ್ದೇವೆ. ಕೇಂದ್ರ ಸರ್ಕಾರ 50% ಕೊಟ್ಟು 72,000 ಕೋಟಿ ರೂಪಾಯಿಯಲ್ಲಿ ಜಲಜೀವನ ಯೋಜನೆ ಜಾರಿಗೆ ತರ್ತಾ ಇದೆ. ಮನುಷ್ಯರ ಪ್ರತಿ ಕುಟುಂಬಕ್ಕೂ ಕೂಡ ಶುದ್ಧವಾದ ನೀರು ಸಿಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ 50% ಕೊಡ್ತಾ ಇದೆ ಅದಕ್ಕೆ. ಆದರೆ ಇಡೀ ರಾಜ್ಯದಲ್ಲಿ ಜಲಜೀವನ ಯೋಜನೆ ಸಂಪೂರ್ಣ ವಿಫಲ ಆಗಿಬಿಟ್ಟಿದೆ. ರಾಜ್ಯದಲ್ಲಿರುವಂಥ ಅಧಿಕಾರಿಗಳನ್ನು ನಿಯುಕ್ತಿ ಮಾಡಿ ಅದನ್ನು ಸುಸ್ಥಿರ ಮಾಡಿ ಪ್ರತಿಯೊಂದು ಮನೆಗೂ ಶುದ್ಧವಾದ ನಲ್ಲಿ ನೀರನ್ನು ಕೊಡಬೇಕಾಗಿದ್ದ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗುವಂಥ ಪರಿಸ್ಥಿತಿಗಳು ಬಂದಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸಿನಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಕೋಟ್ಯಾಂತರ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಿದೆ. ಅವುಗಳನ್ನು ಖರ್ಚು ಮಾಡುವಂಥ ಮಟ್ಟಕ್ಕೂ ಕೂಡ ಸಿದ್ದರಾಮಯ್ಯನ ಸರ್ಕಾರ ಇಳಿದೇ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ರೈತರ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಸುಮಾರು 9.5 ಕೋಟಿ ಜನರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನು ಅವರ ಬೀಜಕ್ಕೆ, ಗೊಬ್ಬರಕ್ಕೆ ಅನುಕೂಲ ಆಗಲಿ ಅಂತೇಳಿ ಉಚಿತವಾಗಿ ಕೊಡ್ತಾ ಇದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ 4,000 ರೂಪಾಯಿ ಸೇರಿಸಿ 10,000 ರೂಪಾಯಿಯನ್ನು ಕರ್ನಾಟಕ ರಾಜ್ಯದ 54 ಲಕ್ಷ ಕುಟುಂಬಗಳಿಗೆ 10,000 ರೂಪಾಯಿಯನ್ನು ಕೊಡುವಂಥ ರೈತ ಪರವಾದಂಥ ಯೋಜನೆ ಇತ್ತು. ಯಾವ ದಿವಸ ಸಿದ್ದರಾಮಯ್ಯನವರು ಬಂದರು ಆ ದಿವಸದಿಂದ ಆ ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯದ ಪಾಲೇ ನಿಂತು ಬಿಡ್ತು. ₹1 ಕೊಡ್ತಾ ಇಲ್ಲ ಇವತ್ತು. ಅಂದರೆ ಇದು ರೈತರ ಪರವಾಗಿ ನೀವು ಮಾಡ್ತಾ ಇರುವಂಥ ಕೆಲಸ ಅನ್ನುವಂಥ ಪ್ರಶ್ನೆಗಳು ಮಾಡಬೇಕಾಗಿದೆ. ಬೊಮ್ಮಾಯಿ ಸರ್ಕಾರ ಇರುವಾಗ SSC ಆದವರಿಗೆ, PUC ಆದವರಿಗೆ, ಡಿಗ್ರಿ ಆದವರಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ರೈತ ವಿದ್ಯಾ ನಿಧಿ ಅಂತ ಸರ್ಕಾರ ಕೊಡ್ತಾ ಇತ್ತು. ಸಿದ್ದರಾಮಯ್ಯನವರು ಬಂದು ಮರುಕ್ಷಣದಿಂದ ಅದು ನಿಂತೋಯ್ತು. ಹಿಂದುಳಿದ ವರ್ಗದವರಿಗೆ ಹಿಂದೆ ನಮ್ಮ ಸರ್ಕಾರ ಕೊಟ್ಟಿರುವಂಥ ಅನುದಾನಗಳು, ನೀವೆಲ್ಲಿಯಾದರೂ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಸಣ್ಣ ಸಮುದಾಯದವರಿಗೆ ಅವರು ಸಭಾಭವನ ಮಾಡಲಿಕ್ಕೆ ಅಥವಾ ಅವರ ದೇವಸ್ಥಾನದ ಅಭಿವೃದ್ಧಿಗೆ ಬೇಕಾದಂಥ ಸಭಾಭವನ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಕೊಟ್ಟಂಥ ಹಣವನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ₹1 ಇವತ್ತು ಕೊಡುವಂಥ ಸ್ಥಿತಿಯಲ್ಲಿ ಇವತ್ತಿನ ಸರ್ಕಾರ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾಡಿರುವಂಥ ಅನ್ಯಾಯ ಇದೆಯಲ್ಲ, ನಾನೇ ಪ್ರತಿಪಕ್ಷದ ನಾಯಕನಾಗಿ ಕೇಳಿದೆ ವಿಧಾನ ಪರಿಷತ್ನಲ್ಲಿ, ನೀವು ಎಲ್ರಿಗೂ ಕೂಡ, ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಕೊಡ್ತೇವೆ, ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ವಿ. ಪರಿಶಿಷ್ಟ ಜಾತಿಯವರಿಗೆ ಅವ್ರ ಹಣ ಕೊಟ್ಟು ಗ್ಯಾರಂಟಿ ಅಂತ ಹೇಳಿದ್ವಿ. ಇದು ಯಾವ ನ್ಯಾಯ ಅಂತ ಕೇಳಿದಾಗ
ಹಿಂದುಳಿದ ವರ್ಗದವರಿಗೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಕೊಡ್ತಾ ಇಲ್ಲ, ಜನರಲ್ ಇದ್ದರೆ ಜನರಲ್ಲಿಂದ ಕೊಡ್ತಾ ಇಲ್ಲ, ಪರಿಶಿಷ್ಟ ಜಾತಿಯವರಿಗೆ ಅವ್ರು ನೇರವಾಗಿ ಖಜಾನೆಯಿಂದ ಕೊಡ್ತಾ ಇದ್ರು, ಹಿಂದುಳಿದ ವರ್ಗದವರಿಗೂ ಖಜಾನೆಯಿಂದ ಕೊಡ್ತಾ ಇದ್ರು, ಅಲ್ಪಸಂಖ್ಯಾತರಿಗೆ ಖಜಾನೆಯಿಂದ ಕೊಡ್ತಾ ಇದ್ರು. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ನಾವು ನಿಮಗೆ ಕೊಡ್ತೇವೆ ನಿಮ್ಮ ಹಣದಿಂದ ಅನ್ನೋದು ಯಾವ ನ್ಯಾಯ ಅಂತ ಕೇಳಿದಾಗ ಪಕ್ಕದಲ್ಲಿರುವಂಥ ಎಲ್ಲ ಮಂತ್ರಿಗಳು ಕೂಡ ಅದನ್ನು ಅಲ್ಲಗಳೆಯಲಿಕ್ಕೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅನಿವಾರ್ಯ ಆಗಿತ್ತು ಅವರಿಗೆ, ಆ ಸತ್ಯ ಒಪ್ಪಿಕೊಳ್ಬೇಕಾದಂಥ ಅನಿವಾರ್ಯತೆ ಇತ್ತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 34,500 ಕೋಟಿ ರೂಪಾಯಿಯನ್ನು 34,500 ಕೋಟಿ ರೂಪಾಯಿಯನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ ಹಣವನ್ನು ಗ್ಯಾರಂಟಿಗೆ ತೆಗೆದಿದ್ದಾರೆ. ಆ ಮಕ್ಕಳ ವಸತಿಗೋಸ್ಕರ, ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳ ಶಿಕ್ಷಣಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಭೂಮಿಗೋಸ್ಕರ, ಮನೆಗೋಸ್ಕರ ಇರುವಂಥ ಅನುದಾನವನ್ನು ನಾನು ಕೊಟ್ಟೆ, SC/STಗೆ ನಾನು ಕೊಟ್ಟೆ, ಕಾಯ್ದೆ ತಂದೆ. ಎಂಥ ಕಾಯ್ದೆ ತಂದೆ ಕೇಳಿದರೆ ಅವ್ರಿಗೆ ಕೊಟ್ಟಿರುವ ಹಣ ಅವ್ರನ್ನೇ ತೆಗುವಂಥ ಕಾಯ್ದೆ ತಗೊಂಡು ಬಂದದ್ದ ಕೇಳಿದೆ ಸಿದ್ದರಾಮಯ್ಯನವರಿಗೆ. ಉತ್ತರ ಕೊಡೋ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇಲ್ಲ, ಸಿದ್ದರಾಮಯ್ಯನವರು ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ನೇರವಾಗಿ ಯಾರಾದರೂ ಅನ್ಯಾಯ ಮಾಡಿದ್ದಿದ್ರೆ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ನೇರವಾಗಿ ಆಪಾದನೆಗಳನ್ನು ಮಾಡ್ತಾ ಇದ್ದೇನೆ. ಹೀಗೆ ಒಂದೊಂದು ವಿಚಾರಗಳ ಬಗ್ಗೆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥ ಪರಿಸ್ಥಿತಿಗಳಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೇಂದ್ರವನ್ನು ದೂರುವುದರಲ್ಲಿ ನಿರತರಾಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ದುರಾದೃಷ್ಟ ಅಂತ ಹೇಳಿದರೆ ನಮ್ಮ ಕರ್ನಾಟಕದಿಂದ ಮೇಲೆದ್ದು ಹೋಗಿ ರಾಷ್ಟ್ರ ಮಟ್ಟದಲ್ಲಿ ಭಾಳ ದೊಡ್ಡ ಹುದ್ದೆಯಲ್ಲಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಅವರದ್ದೇ ಸಮಾವೇಶದಲ್ಲಿ ಮಾತಾಡುವಾಗ ಹೇಳಿದರು, ಚಟ್ಪಟ್ ಯುದ್ಧ ನಡೆಯಿತು ಅಂತೇಳಿ. ಮಾತಿನ ಬರದಲ್ಲಿ ಅವರ ಒಡಲಾಳದಲ್ಲಿರುವಂಥ ಭಾವನೆಗಳನ್ನು ಶಬ್ದ ಮೂಲಕ ಹೇಳುವಾಗ ಅವರು ಹೇಳಿದ್ದು ನಮ್ಮ ಪಾಕಿಸ್ತಾನ. ಒಂದ್ಸಾರಿ ನೀವು ನೋಡಿ, ನಮ್ಮ ಪಾಕಿಸ್ತಾನ, ಚಟ್ಪಟ್ ಯುದ್ಧ ನಡೆಯಿತು. ನಾನು ಕೊತ್ತೂರು ಮಂಜುನಾಥ MLA ಇಂಥವ್ರನ್ನ ಕಾಯೋದಕ್ಕೋಸ್ಕರ ನಮ್ಮ ಸೈನಿಕರ ಗಡಿಯಲ್ಲಿ ನಿಲ್ಲಬೇಕಾ? ರೂಲಿಂಗ್ ಪಾರ್ಟಿ MLA ಏನು ಹೇಳ್ತಾರೆ ಅಂತ ಹೇಳಿದರೆ 4 ವಿಮಾನಗಳನ್ನು ಹಾರಿಸಿಬಿಟ್ರೆ ಕೂಡಲೇ ಯುದ್ಧ ಅಂತ ಹೇಳ್ತೀರಾ ಅಂಥ ಮಾತುಗಳನ್ನು ಸೈನಿಕರನ್ನೇ ಪ್ರಶ್ನಿಸ ಮಾಡುವಂಥ, ನಮ್ಮ ಸೇನಾ ವ್ಯವಸ್ಥೆಗೆ ಲಘುವಾಗಿ ಮಾತಾಡುವಂಥ ವ್ಯವಸ್ಥೆಗಳನ್ನು ಶಾಸಕರೊಬ್ಬ ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅವ್ರನ್ನ ಕರೆದು ಬುದ್ಧಿ ಹೇಳೋ ಸೌಜನ್ಯವಿಲ್ಲವೋ ನಿಮಗೆ? ನೀವು ಮಾಡ್ತಾ ಇರುವಂಥ ಲಘುವಾಗಿ ಮಾತಾಡ್ತಿರುವಂಥ ವ್ಯವಸ್ಥೆಗಳೇನು? ಯಾರು ದೇಶಕ್ಕೋಸ್ಕರ ನಿಮ್ಮ ಕುಟುಂಬವನ್ನು ಕಾಯ್ತಾ ಇದ್ದಾರೋ ಅವ್ರ ಬದುಕನ್ನು ಬಿಟ್ಟು ಅಂಥ ಸೈನಿಕರ ಬಗ್ಗೆ ಲಘುವಾಗಿ ಮಾತಾಡುವಾಗ ನೀವು ಅವ್ರನ್ನ ಕರೆದು ಬುದ್ಧಿ ಆದರೂ ಹೇಳಬೇಕಲ್ವಾ? ಅದನ್ನು ಹೇಳದಿರುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನು ನಾವು ನೋಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾತೆತ್ತಿದ್ರೆ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮಾತನ್ನು ಕಾಂಗ್ರೆಸ್ಸಿನ ಮುಖಂಡರು ಹೇಳೋದನ್ನು ನಾನು ನೋಡಿದೆ. ಏನು ಭದ್ರತಾ ವೈಫಲ್ಯ? ಭದ್ರತಾ ವೈಫಲ್ಯ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆ ಆದಾಗ ಆವಾಗ ಏನಾದರೂ ಭದ್ರತಾ ವೈಫಲ್ಯ ಆಗಿತ್ತಾ? ಪ್ರಧಾನಿ ಆಗಿದ್ದಾಗ ಯಾರೋ ದುಷ್ಟರು ಬಂದು ಮಾಡಿರ್ತಾರೆ, ಭದ್ರತಾ ವೈಫಲ್ಯ ಅಂತ ಹೇಳ್ತೀರಾ ನೀವು ಅದನ್ನು? ರಾಜೀವ್ ಗಾಂಧಿಯವರ ಮೇಲೆ ಆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಕೆಟ್ಟವರು, ಆಗ ಭದ್ರತಾ ವೈಫಲ್ಯ ಅಂತ ಕರೀಲಿಕ್ಕೆ ಸಾಧ್ಯವೋ ನಮಗೆ? ತಾಜ್ ಹೋಟೆಲ್ ಮೇಲೆ ದಾಳಿ ಆಯಿತಲ್ಲ, ಈ ದೇಶದ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ರು ಇರುವಾಗ ಭಾಳ ದೊಡ್ಡ ಹುದ್ದೆಯಲ್ಲಿದ್ದವರು. ತಾಜ್ ಹೋಟೆಲ್ನಲ್ಲಿ ದಾಳಿ ನಡೆದು 150ಕ್ಕೂ ಹೆಚ್ಚು ಜನ ಸಾವು ದುರಂತ ನಡೀತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ನಾವು ಹೇಳ್ಬೋದಾ? ಕಾಶ್ಮೀರದ ಪಂಡಿತರ ಮಾರಣ ಹೋಮ ನಡೀತಲ್ಲ ಭಯೋತ್ಪಾದಕರ ಮೂಲಕ, ಆಗ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇತ್ತ ಸರ್ಕಾರಕ್ಕೆ? ನಿಮ್ಮದೇ ಸರ್ಕಾರ ಇರುವಾಗ ಸಿದ್ದರಾಮಯ್ಯನವರೇ ಸಮವಸ್ತ್ರದಲ್ಲಿರುವಂಥ ರುದ್ರೇಶ್ವರನ ಬೆಂಗಳೂರಿನಲ್ಲಿ ನಡುಬೀದಿಯಲ್ಲಿ ಹತ್ಯೆ ಮಾಡಿದ್ರಲ್ಲ, ಮೈಸೂರಿನ ಕ್ಯಾತನಹಳ್ಳಿ ರಾಜನ್ನ ಕೊಚ್ಚಿ ಕೊಲೆ ಮಾಡಿದ್ರಲ್ಲ, ಮೂಡುಬಿದ್ರೆಯ ಪ್ರಶಾಂತ್ ಪೂಜಾರಿ ಸೇರಿದಂತೆ 24 ಜನರ ಹತ್ಯೆ ಆಯ್ತಲ್ಲ, ಆಗ ಭದ್ರತಾ ವೈಫಲ್ಯ ಏನಂತ ಕರೆಯೋಣ? ಹೀಗೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಗಳು ಒಂದೆಡೆ, ರಾಷ್ಟ್ರದ ಸೈನಿಕರಿಗೆ ಅಪಮಾನ ಮಾಡುವಂಥ ಪ್ರಕ್ರಿಯೆಗಳು ಮತ್ತೊಂದೆಡೆ, ಅಭಿವೃದ್ಧಿ ಕೆಲಸಗಳೇ ಸಂಪೂರ್ಣ ನಿಂತು ಹೋಗಿರುವಂಥ ಪರಿಸ್ಥಿತಿ. ಎಲ್ಲಕ್ಕಿಂತ ಆತಂಕದ ಸ್ಥಿತಿ ಅಂದರೆ ಈ ಸರ್ಕಾರದ ಆಡಳಿತ ವ್ಯವಸ್ಥೆಯ ಬಗ್ಗೆ ಯಾರೇ ಮಾತಾಡಿದ್ರೆ FIR.
ನಾನು ಕುತೂಹಲಕ್ಕೆ ಗೃಹ ಮಂತ್ರಿಗಳಿಗೆ ಕೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿರುವಂಥ ಶ್ವೇತಾ ಪೂಜಾರಿ ಮಾಡಿದ ತಪ್ಪೇನು? ಸುಭಾಷ್ ಶೆಟ್ಟಿ ಹತ್ಯೆ ಮಾಡುವಾಗ ಯಾರೋ ಬುರ್ಕ ಹಾಕೊಂಡವರು ಆರೋಪಿಗಳನ್ನು ಕಾರ್ ಹತ್ತಿಸ್ತಾ ಇದ್ರು, ಅವ್ರನ್ನ ಯಾಕೆ ತನಿಖೆ ಮಾಡಿಲ್ಲ, ಅವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಶ್ವೇತಾ ಪೂಜಾರಿ ಕೇಳಿದರೆ ಅವ್ರ ಮೇಲೆ FIR ಕೇಳಿದ್ದೆ ತಪ್ಪು ಅಂತೇಳಿ. ಬೆಳ್ತಂಗಡಿ ಕುವೈಟು ಪಂಚಾಯತಿನ ಅಧ್ಯಕ್ಷೆ ಭಾರತಿ ಶೆಟ್ಟಿಯವರು ಹಿಂದೂಗಳ ಹತ್ಯೆ ಆಗ್ತಿದೆ ಜಾಗೃತರಾಗಿರಿ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರ ಮೇಲೆ FIR. ಡಾಕ್ಟರ್ ಅರುಣ್ ಉಳ್ಳಾಲ ಹೆಸರು ಹೇಳಿ ಕರೆದು ನೀನು ಹಿಂದೂ ಅಂತ ಕೇಳಿದ್ದಾರೆ, ಹಿಂದೂ ಅಂತ ಕೇಳಿ ಗುಂಡಿಕ್ಕಿದ್ದಾರೆ ಕಾಶ್ಮೀರದಲ್ಲಿ. ಹಿಂದೂಗಳು ಜಾಗೃತರಾಗಿರಬೇಕು ಅಂತೇಳಿ ಭಾಷಣ ಮಾಡಿದ್ದಕ್ಕೋಸ್ಕರವೇ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇಲೆ ಕೇಸು. ನಾನೇನು ತಪ್ಪು ಮಾಡಿದ್ದೇನೆ, ನನ್ನ ಮೇಲೆ ಯಾಕೆ ರೌಡಿ ಶೀಟ್ ಹಾಕಿರಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಂಥ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸು. ಮೊದಲು ಕೇಸ್ ಅಲ್ಲ, ಮೊನ್ನೆ ಕೇಸು. ಯಾಕೆಂದರೆ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಧರಣಿ ಕೂತ್ಕೊಳ್ಳೋದಕ್ಕೋಸ್ಕರ ಕೇಸು. ಹಿಂದೂಗಳ ಸಂಘಟನೆ ಇಲ್ಲದೆ ಇದ್ದರೆ ಬದುಕು ಕಷ್ಟ ಅಂತ ಹೇಳೋದಕ್ಕೋಸ್ಕರ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಮೇಲೆ ಕೇಸು. MLA ಹರೀಶ್ ಪುಂಜ ಮೇಲೆ ಕೇಸು. ವ್ಯಾದೇಶ್ ಕಾಮತ್ರ ಮೇಲೆ ಕೇಸು. ಭರತ್ ಶೆಟ್ಟರ್ ಮೇಲೆ ಕೇಸು. ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೇನೆ ಅನ್ನೋ ಕಾರಣಕ್ಕೆ ಶರಣ ಪಂಪೇಲ್ ಮೇಲೆ ಕೇಸು. ಯಶ್ಪಾಲ್ ಸುವರ್ಣ್ರವರ ಮೇಲೆ ಕೇಸು. ಶ್ರೀಕಾಂತ್ ಶೆಟ್ಟರು KG ಮೇಲೆ DJ ಹಳ್ಳಿ KG ಹಳ್ಳಿ ಮೇಲೆ ಆಗಿರುವಂಥ ದುರಂತದ ಬಗ್ಗೆ ವಿವರಣೆ ಕೊಡೋದಕ್ಕೋಸ್ಕರ ಶ್ರೀಕಾಂತ್ ಶೆಟ್ಟರ್ ಮೇಲೆ ಕೇಸು. ಇದು ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದರೆ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದೇವೆ. ಜನ ರೋಸಿ ಹೋಗುವಂಥ ಪರಿಸ್ಥಿತಿಗಳು. ರಾಹುಲ್ ಗಾಂಧಿಯವರ ಬಾಯಿಂದ ನಿನ್ನೆ ಹೇಳಿಸಿದ್ರಂತೆ, ಕರ್ನಾಟಕದ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. 6.5 ಕೋಟಿ ಜನರಲ್ಲಿ 3 ಕೋಟಿ ಜನ ಅಂತ ಯಾವ ಲೆಕ್ಕ ತೆಗೆದ್ರೂ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರುವಂತೆ 10-15 ಲಕ್ಷಕ್ಕಿಂತ ಒಂದು ಮೇಲೆ ಒಬ್ಬರಿಗೂ ಕೊಟ್ಟಿಲ್ಲ. ನೀವು ಇಡೀ ಮಂಗಳೂರು ಜಿಲ್ಲೆಯನ್ನು ಸರ್ವೆ ಮಾಡಿ ನೋಡಿ, 1 ಲಕ್ಷ ಜನರಿಗೆ ಕೊಟ್ಟಿಲ್ಲ. ಅಂಥ ಸ್ಥಿತಿಯಲ್ಲಿ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಅಂದರೆ ಸತ್ಯವನ್ನು ಮರೆಮಾಚಿ ಈ ಸುಳ್ಳಿನ ಸಂದೇಶ ಕೊಡುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ, ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂಥ ಒಂದು ಸರ್ಕಾರ ತನ್ನ 2 ವರ್ಷದ ಸಾಧನೆಯನ್ನು ವೈಭವೀಕರಿಸಿಕೊಳ್ತಾ ಇರುವಂಥ ದಿವಸದಲ್ಲಿ ಸತ್ಯಾನ್ವೇಷಣೆ ಮಾಡಿ ರಾಜ್ಯದ 6.5 ಕೋಟಿ ಜನರಿಗೆ ಇದು ವಾಸ್ತವಿಕ ಅಲ್ಲ, ಬದಲಾಗಿ ನಾವು ಮಾಡಿರುವಂಥ ಈ ಚಾರ್ಜ್ ಶೀಟ್ ಇವತ್ತು ವಾಸ್ತವಿಕ ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಈ ಚಾರ್ಜ್ ಶೀಟನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ, ರಾಜ್ಯ ಸರ್ಕಾರದ ವಿಫಲತೆಯನ್ನು ಜನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ದ್ವೇಷದ ಮೇಲೆ, ಅಸೂಯೆ ಮೇಲೆ, ಅಪಪ್ರಚಾರದ ಮೇಲೆ ಒಂದು ಸರ್ಕಾರ ನಡೆದರೆ ಭಾಳ ದಿವಸಗಳ ಕಾಲ ಸರ್ಕಾರ ನಡೆಯಲಿಕ್ಕಿಲ್ಲ ಅನ್ನುವಂಥ ವಾಸ್ತವಿಕತೆಯನ್ನು ರಾಜ್ಯ ಜನವನ್ನು ಮನವರಿಕೆ ಮಾಡಬೇಕು ಅಂತ ತಮ್ಮ ಮೂಲಕ ನಿವೇದನೆ ಮಾಡಿಕೊಳ್ತೇನೆ. ಧನ್ಯವಾದ. ನಂಗೆ ಗೊತ್ತಿಲ್ಲ, ಚುನಾವಣೆಯಲ್ಲಿ ಸೋಲ್ತೇವೆ ಗೆಲ್ತೇವೆ. ಅಲ್ಲ ಗೊತ್ತಿಲ್ಲ. ಈ ಅಲ್ಲ ಕೇಳಿ, ನಾವಂದರೆ ಇದೊಂದು ಚುನಾವಣೆ, ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಕೆಲವು ಸತಿ ಪಾರ್ಟಿ ಸೋಲುತ್ತೆ, ಕೆಲವು ಸತಿ ಪಾರ್ಟಿ ಗೆಲ್ಲುತ್ತೆ. ಮೊನ್ನೆ ಚುನಾವಣೆ ನಡೆದಾಗ ನಮ್ಮಲ್ಲಿ ಹೆಚ್ಚು ಪೂರ್ವ ಸಿದ್ಧತೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಮೇಲೆ ನಾವು ಗೆಲ್ಲಬೇಕಂತ ಹೊರಟವರು ಬೇರೆ ಬೇರೆ ಕಾರಣಕ್ಕೆ ಸೋಲಾಗುತ್ತೆ, ಸರಿ ಮಾಡ್ಕೊಳ್ತೇವೆ. ಯಾರಿಗೆ ನಮ್ಗೆ ಗೊತ್ತೇ ಇಲ್ಲ ರೀ. ಹೊಂದಾಣಿಕೆ ಯಾಕಾಗುತ್ತೆ? ಪೊಲಿಟಿಕಲ್ ಪಾರ್ಟಿಯಲ್ಲಿ ಹೊಂದಾಣಿಕೆ ಯಾಕಾಗುತ್ತೆ? ಗೆದ್ದರೆ ಮಾತ್ರ ನಾವು ಮುಸ್ಲಾ. ಬಹಳ ಪ್ರೀತಿಯ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಜಿಲ್ಲಾಧ್ಯಕ್ಷರು ಸೇರಿ ಇದನ್ನ ಬಿಡುಗಡೆಗೊಳಿಸಲಿದ್ದಾರೆ. ಈ ಟೀಕೆ ಮಾಡೋ ಭರದಲ್ಲಿ ಅದನ್ನು ಒಪ್ತೀರಾ? ಅಂದ್ರೆ ಸ್ಥಾನಕ್ಕೆ ಕೊಡುವಂತ ಗೌರವ, ಯಾರ ಸ್ಥಾನಕ್ಕೆ ಯಾರು ಅಗೌರವ ಮಾಡಬಾರ್ದು ಅಂತ ಹೇಳೋನು ನಾನು. ಆದರೆ ಅಲ್ಲಿ ವಾಸ್ತವಿಕವಾಗಿ ನನಗೆ ಬಂದಿರುವ ಮಾಹಿತಿಗಳೇನು ಅಂತ ಹೇಳಿದರೆ, ಬುರ್ಕಾ ಹಾಕ್ಕೊಂಡಿರುವಂಥ ಮಹಿಳೆಯರು ಆರೋಪಿಗಳನ್ನು ಕಾರ್ ಹತ್ತಲಿಕ್ಕೆ ಸಹಕಾರ ಮಾಡ್ತಾಯಿದ್ರು.
ಅವ್ರ ಮೇಲೆ ಬಂಧಿಸಿ ತನಿಖೆ ಮಾಡಬೇಕಾಗಿತ್ತು ಅನ್ನೋ ಆಗ್ರಹ ಅವರ ಮಾತಿನ ಒಟ್ಟು ತಾತ್ಪರ್ಯ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ಬಿಟ್ಟು ಯಾರಿಗಾದರೂ ಶಬ್ದ ಬಳಕೆ ಆಗಿದ್ದಿದ್ರೆ ಗೊತ್ತಿಲ್ಲ. ಪುನಃ ಅದನ್ನು ನೋಡಿ ಹೇಳ್ತೇನೆ. ನನ್ನ ಯೋಚನೆ ಇರುವುದು, ಈ ಬುರ್ಕ ಹಾಕಿಕೊಂಡಿರುವಂಥ ಮಹಿಳೆಯರನ್ನು ನೀವು ತನಿಖೆ ಮಾಡಲಿಕ್ಕೆ ವಿಫಲರಾಗಿದ್ದೀರಿ ಅನ್ನುವಂಥ ಟೀಕೆಗೆ ಅವರು FIR ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಒಂದು ವಾಸ್ತವಿಕತೆಯನ್ನು ತಾವು ಕೂಡ ಎಲ್ಲರೂ ನಾವು ತಿಳ್ಕೊಳ್ಬೇಕು. ಯಾವ ಉಸ್ತುವಾರಿ ಮಂತ್ರಿಯ ಟೇಬಲಿಗೆ ಅದು ಬರುವುದಿಲ್ಲ. ಯಾರ ಮೇಲೆ ಕೇಸ್ ಹಾಕಿದ್ದು ಉಸ್ತುವಾರಿ ಮಂತ್ರಿಗಳ ಟೇಬಲಿಗೆ ಬಂದು ಅವನು ಶಿಫಾರಸು ಮಾಡಿರೋದಿಲ್ಲ. ಅದು ಇಲಾಖೆಯಲ್ಲಿ ನಡೆದಿರುವಂಥ ಪ್ರಕ್ರಿಯೆಗಳು. ಕೆಲವು ಸಾರಿ ಇಂಥ ಘಟನೆಗಳು ನಡೆಯುವಾಗ ಅವರು ಎಚ್ಚರಿಕೆ ಕೊಡಲಿಕ್ಕೂ ಕೊಟ್ಟಂಥ ಉದಾಹರಣೆಗಳಿರುತ್ತೆ. ನಾನು ನಮ್ಮದೇ ಸರ್ಕಾರ ಅಂತ ಹೇಳಿದರೆ ಅಧಿಕಾರಿಗಳು ಹೀಗೆ ಇದ್ದವರೇ, ಅಧಿಕಾರಿಗಳು ಬದಲಾಗೋದಿಲ್ಲ. ಮತ್ತು ಈ ಮಾಧ್ಯಮದಲ್ಲಿ ಕೆಲವರು ಹೇಳ್ತಾ ಇರೋದು ನೋಡಿದೆ, ಶ್ರೀನಿವಾಸ ಪೂಜಾರಿ ಉತ್ತರ ಕೊಡಬೇಕು, ನೀವು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ಈ ರೌಡಿ ಶೀಟರ್ ಆಯಿತು ಅಂತೇಳಿ ಯಾರೋ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ನಂಗೆ ಬಂತು. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಯಾವ ಉಸ್ತುವಾರಿ ಮಂತ್ರಿಯ ಟೇಬಲಿಗೆ ಕೂಡ SP ಅವರು ಈ ಕಡತವನ್ನು ಕಳಿಸಿಕೊಡೋದಿಲ್ಲ. ಯಾವ ಪಕ್ಷದಲ್ಲಿ ಯಾರಿಗೇ ಆದರೂ ಕೂಡ ಕಳಿಸಿಕೊಡೋದಿಲ್ಲ. ಇಲಾಖಾ ಮಟ್ಟದಲ್ಲಿ ಆ ತೀರ್ಮಾನಗಳು ನಡೆಯುತ್ತೆ. ಹಾಗೊಂದು ವೇಳೆ ರೌಡಿ ಶೀಟರ್ ಆಗಿದ್ದವ್ರನ್ನ, ಇಡೀ ನಿಮ್ಮ ರಾಜ್ಯದಲ್ಲಿ ರೌಡಿ ಶೀಟರ್ ಆಗಿದ್ದವ್ರನ್ನ ನೀವು ಸಮೀಕ್ಷೆ ಮಾಡಿದರೆ ಕೆಲವು ನೈಜ ಕಾರಣಗಳಿಗೋಸ್ಕರ ಆಗುತ್ತೆ, ಕೆಲವು ವ್ಯಕ್ತಿಗತ ಕಾರಣಗಳಿಗೋಸ್ಕರ ಆದಂಥ ಉದಾಹರಣೆಗಳು ಇವೆ. ಇಲ್ಲೇನಾಗಿದೆ ಅಂತ ನಾನು ನೋಡಿಲ್ಲ. ಆದರೆ ನಮ್ಮ ಸರ್ಕಾರ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತು ಅನ್ನೋ ಕಾರಣಕ್ಕೆ, ನಮ್ಮ ಸರ್ಕಾರ ಇರುವಾಗ ಅವ್ರ ಮೇಲೆ ಎಲ್ಲಿಯಾದರೂ ರೌಡಿ ಶೀಟರ್ ಆಯ್ತು ಅನ್ನೋ ಕಾರಣಕ್ಕೆ ಹತ್ಯೆ ಆದಾಗಲೂ ಅದನ್ನು ದುರ್ಬಳಕೆ ಮಾಡ್ಕೊಳ್ಬೇಕು ಅಂತ ಎಲ್ಲೂ ಇಲ್ಲ. ಯಾವ ಮಂತ್ರಿಗಳಿಗೂ ಕೂಡ ಯಾವುದೇ ರೌಡಿ ಶೀಟರ್ ಬಗ್ಗೆ ಕಡತಗಳು ಬರುವುದಿಲ್ಲ ಅನ್ನೋದು ವಾಸ್ತವಿಕವಾಗಿ ಗೊತ್ತಿರಬೇಕು ಅಂತ ನನ್ನ ವಿನಂತಿ. ಏನು ಹೇಳಿದರು? ಅನೌನ್ಸ್ ಮಾಡಲಲ್ಲ ಎಲ್ಲ ಇಬ್ಬರು ಹುಡುಗಿಯರು ಇಬ್ಬರು ಕರ್ನಲ್ಸ್ ಲೇಡೀಸ್ ಕರ್ನಲ್ಸ್ ಒಂದು ಇದು ಕೊಟ್ಟರು ಇಂಥದ್ದು ಹೇಳಿಕೆ ಕೊಟ್ಟಲ್ಲಿ ಒಬ್ಬಳ ಹೆಸರು ಕುರೇಶಿ. ಈಗ ವಾಸ್ತವಿಕವಾಗಿ ಗೊತ್ತಿಲ್ಲ ನಮ್ಮ ಪಾರ್ಟಿ ನಿಲುವು. ಯಾರೊಬ್ಬ ಕೇಳಿ, ನಾನು ಹೇಳ್ದೇನೆ ಕೇಳಿ ಸರ್, ಯಾರ ಒಬ್ಬ ಮಂತ್ರಿ ಇರಲಿ, ಯಾರ MLA ಇರಲಿ, ಯಾವ ರಾಜಕಾರಣಿ ಇರಲಿ, ರಾಷ್ಟ್ರೀಯತೆ ವಿಚಾರಗಳು ಬಂದಾಗ, ಈ ಸೈನಿಕರ ವಿಚಾರಗಳು ಬಂದಾಗ ನಾವು ಮತ್ತು ನಮ್ಮ ಪಾರ್ಟಿ ಸೈನಿಕರ ಪರ. ಯಾರೊಬ್ಬ ವ್ಯಕ್ತಿ ಮಾತಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಯಾರು, ನಾನು ಹೇಳಿದೆ ನಿಮಗೆ, ಯಾರೇ ಮಾತಾಡಲಿ, ನಮ್ಮ ಪಾರ್ಟಿಯವನಾಗಿರಲಿ, ನಮ್ಮ ತಮ್ಮ ಆಗಿರಲಿ, ಯಾರು ಮಾತಾಡಿದ್ರು ಕೂಡ ಕಾನೂನು ಅಥವಾ ಸರ್ಕಾರ ಅಥವಾ ನಮ್ಮ ಪಾರ್ಟಿ ಅವ್ರ ಮೇಲೆ ಏನು ಶಿಸ್ತು ಕ್ರಮ ಕೈಗೊಳ್ಬೇಕಾಗುತ್ತೆ ಕೈಗೊಳ್ಳಿ. ಏನಂತ ಏನಂತ ಯುದ್ಧ ಅಂದರೆ ನಾನು ಹೇಳಿದ್ದೇನೆಂದರೆ, ಯುದ್ಧ ಅಂತ ಹೇಳಿದರೆ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ಯುದ್ಧ ಮಾಡೋದು ಅಂತ ಹೇಳಿದರೆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಯಾವುದೋ ಬಡವರ ಶಾಲೆ ಮಕ್ಕಳ ಮಧ್ಯೆ ಇಟ್ಟಂಥದ್ದು ಯುದ್ಧ ಅಂತ ಹೇಳೋದಿಲ್ಲ. ಅದಕ್ಕೆ ಯುದ್ಧ ಅಂತ ಹೇಳಿದರೆ ಇಡೀ ರಾಷ್ಟ್ರದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಈ ಭಯೋತ್ಪಾದನೆ ಕೆಲಸಗಳೆಲ್ಲ ಯುದ್ಧ ಅಲ್ಲ. ಇಡೀ ರಾಷ್ಟ್ರ ತೊಡಗಿಸ್ಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ನೈತಿಕ ಸ್ಥೈರ್ಯ ತುಂಬಬೇಕಾದಂಥ ನಾವಂದರೆ ಭಾರತದ ಪ್ರಜೆಗಳು ಅವ್ರ ಬಗ್ಗೆ ಅಪಮಾನ ಮಾತಾಡೋದು ಸರಿಯಲ್ಲ ಅಂದೆ. ನಾನು ಅದನ್ನು ಹೇಳಿದೆ. ನಂಗೆ ಗೊತ್ತಿಲ್ಲ, ಈಗ ನೀವು ಹೇಳಿದ ನಂತರ ನಾನು ಸಮೀಕ್ಷೆ ನಿಮ್ಮಷ್ಟು ಮಾಡೋದಿಲ್ಲ. ನೀವಂದರೆ ಆಗಲ್ಲ. ನಾನೇನು ಹೇಳಿದೆ, ನಾನು ನಿಮ್ಮಷ್ಟೆಲ್ಲ ಕೇಳಿ ನಾನು ಅದನ್ನೇ ಹೇಳಿದೆ ನಿಮ್ಮ ಹತ್ರ. ನಾನು ನಿಮ್ಮಷ್ಟು ಇಡೀ ರಾಜ್ಯ ದೇಶ ಸಮೀಕ್ಷೆ ಮಾಡೋದಿಲ್ಲ. ನೀವು ಹೇಳಿದ ನಂತರ ಹೇಳಿದೆ. ಕೇಳಿ ನಾನು ನಿಮ್ಮ ಹತ್ರ ನೀವು ಹೇಳಿದ ನಂತರ ನಾನು ಹೇಳಿದೆ, ಹಾಗೇನಾದರೂ ಆಗಿದ್ದಿದ್ರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಪಾರ್ಟಿ ಮಾಡುತ್ತೆ ಅಂದೆ. ತಡೀರಪ್ಪ, ನೀವು ನನ್ನ ಮೇಲೆ ಆಗ್ಬಿದ್ದಿದ್ದು ಇವತ್ತು. ಅಲ್ಲ ಈಗ ನೋಡಿ, ನೀವು ಮಂಗಳೂರು ನನ್ನ ಮೇಲೆ ಬೀಳುದಿಲ್ಲಲ್ಲ, ಅದೇ ಆಗ್ಬಿದ್ರಿ. ಹೇಳಿ ಸರ್, ಹೇಳಿ. ಕೊಂಡಿದ್ಯಾ? ಅಲ್ಲ, ಯಾರು ಹೇಳಿದ್ದು ನಿಮಗೆ? ಇಲ್ಲ, ಕೈಗೊಂಡೇ ಕೊಡ್ತಾರೆ, ನಿಮ್ಗೆ ಆಸೆ ಇರಲಿ. ಅಲ್ಲ, ನೀವು ವಿಶ್ವಾಸದಲ್ಲಿರಿ. ನೀವು ಹೇಳಿದ್ದು ಹೌದೇ ಆದರೆ ಗೊತ್ತಿಲ್ಲ, ನೀವು ಹೇಳಿದ್ದು ಹೌದೇ ಆದರೆ ಪಾರ್ಟಿ ಶಿಸ್ತು ಕ್ರಮ ಕೈಗೊಳ್ಳುತ್ತೆ, ನಿಮಗೆ ವಿಶ್ವಾಸ ಇರಲಿ. ಏನು ಹೇಳಿದ್ರಿ ಸರ್ ತಾವು? ಗೊತ್ತಿಲ್ಲ. ED ಅನ್ನೋದು ಮೊದಲು ಈ ಬೇರೆ ಬೇರೆ ರೆಡ್ಡಿ ಕೇಸಲ್ಲಿ ಆಯ್ತಲ್ಲ, ಆಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರು ಏನು ಹೇಳ್ತಿದ್ರು ಅಂದರೆ,
ಇಡಿ ಅನ್ನೋದು ಒಂದು ಸ್ವತಂತ್ರ ಸಂಸ್ಥೆ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಅದನ್ನ ಈಗ ನೆನಪು ಮಾಡ್ತೇನೆ. ನಾ ಹೇಳಿಲ್ಲ, ಅವ್ರು ಹೇಳಿದ್ದು ನೆನಪು ಮಾಡ್ತೇನೆ. ನಾ ಇಲ್ಲ ಹೇಳಿಲ್ಲ. ಅಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಯ್ತು ನಮ್ಗೆ ಇದೇ ಸರಿ ಅಂತೇಳಿ. ನಂಗೆ ಗೊತ್ತಿಲ್ಲ, ಚುನಾವಣೆಯಲ್ಲಿ ಸೋಲ್ತೇವೆ ಗೆಲ್ತೇವೆ. ಅಲ್ಲ ಗೊತ್ತಿಲ್ಲ. ಈ ಅಲ್ಲ ನೀವು ಅಲ್ಲ ಕೇಳಿ, ನಾವಂದರೆ ಇದೊಂದು ಚುನಾವಣೆ, ಕೆಲವರು ಸೋಲ್ತಾರೆ, ಕೆಲವರು ಗೆಲ್ತಾರೆ. ಕೆಲವು ಸತಿ ಪಾರ್ಟಿ ಸೋಲುತ್ತೆ, ಕೆಲವು ಸತಿ ಪಾರ್ಟಿ ಗೆಲ್ಲುತ್ತೆ. ಮೊನ್ನೆ ಚುನಾವಣೆ ನಡೆದಾಗ ನಮ್ಮಲ್ಲಿ ಹೆಚ್ಚು ಪೂರ್ವ ಸಿದ್ಧತೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಮೇಲೆ ನಾವು ಗೆಲ್ಲಬೇಕಂತ ಹೊರಟವರು ಬೇರೆ ಬೇರೆ ಕಾರಣಕ್ಕೆ ಸೋಲಾಗುತ್ತೆ, ಸರಿ ಮಾಡಿಕೊಡ್ತೇವೆ. ಯಾರಿಗೆ? ನಮ್ಗೆ ಗೊತ್ತೇ ಇಲ್ಲ ರೀ. ಹೊಂದಾಣಿಕೆ ಯಾಕಾಗುತ್ತೆ? ಪೊಲಿಟಿಕಲ್ ಪಾರ್ಟಿಯಲ್ಲಿ ಹೊಂದಾಣಿಕೆ ಯಾಕಾಗುತ್ತೆ? ಗೆದ್ದರೆ ಮಾತ್ರ ನಾವು. ಮುಸ್ಲಾ, ಭಾಳ ಪ್ರೀತಿಯ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.